ನಿನಗೆ ತವ್ರ ಮನೆಗೆ ಹೋಗೋ ಪ್ಲಾನೂ ಇರಲಿಲ್ಲ. ತವ್ರ ಮನೆಯಿಂದ ಯಾವ ಕಾಲು ಬಂದಿಲ್ಲ. ಸುಮ್ಮನೆ ಯಾಕೆ ಅಪ್ಪನ ಹತ್ರ ಪರ್ಮಿಷನ್ ಕೇಳಿ ಬೈಸ್ಕೊಂಡೆ? ನಾನೆಲ್ಲೇ ಬೈಸ್ಕೊಂಡೆ, ಹೊಗಳಿಸ್ಕೊಂಡೆ. ಅಪ್ಪ ಬೈದಿದ್ದನ್ನ ಯಾರಾದ್ರೂ ಹೊಗಳಿಕೆ ಅಂತಾರ, ಮೆಚ್ಚುಗೆ ಅಂತಾರ? ಅದೇ ಮೆಚ್ಚುಗೆ ಕಾವ್ಯ. ನೀನು ಅವ್ರು ಹೊಗಳಿದ್ದನ್ನ ಗಮನಿಸ್ಲಿಲ್ಲ ಅನ್ಸತ್ತೆ. ನೀನಿಲ್ದೆ ನನ್ನ ಗತಿ ಏನು ಅಂತ ಕೇಳಿದ್ರು. ಅದರಲ್ಲಿ ನಾನು ಅವ್ರಿಗೆ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಯ್ತು. ನೀನೆಲ್ಲೂ ಹೋಗೋ ಹಾಗಿಲ್ಲ, ಗಂಡನ ಮನೆಯೇ ಎಲ್ಲ ಅಂದ್ರು. ಆ ಮಾತಿಂದ ಅವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಯ್ತು. ಸಾಯೋವರೆಗೂ ನಾವಿಬ್ಬರೇ ಅನ್ನೋ ಆ ಮಾತಲ್ಲಿ ಕೊನೆವರೆಗೂ ಅವ್ರು ನನ್ನ ಕೈ ಬಿಡೋದಿಲ್ಲ ಅನ್ನೋ ಭರವಸೆ ಕಾಣುತ್ತೆ. ನನ್ನನ್ನು ಯಾರು ಎಬ್ಬಿಸ್ತಾರೆ, ಕೇಳ್ದಾಗ ಯಾರು ಕಾಫಿ ಕೊಡ್ತಾರೆ, ನನ್ನ ನಾಲ್ಗೆಗೆ ಹಿಡಿಸೋ ಹಾಗೆ ಅಡುಗೆ ಯಾರು ಮಾಡ್ತಾರೆ, ಡಬ್ಬಿ ಯಾರು ಕಟ್ತಾರೆ, ಸ್ನಾನಕ್ಕೆ ನೀರು, ದೇವ್ರ ಪೂಜೆಗೆ ಸಿದ್ಧತೆ ಇದೆಲ್ಲ ಯಾರು ಮಾಡ್ತಾರೆ ಅನ್ನೋ ಆ ಮಾತಲ್ಲೇ ನಾನಿಲ್ಲದೆ ಅವ್ರಿಗೆ ಬದುಕೇ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಕಣೆ. ಅವರ ಎಲ್ಲ ಬೈಗುಳದಲ್ಲೂ ನೀನಿರಬೇಕು ಅನ್ನೋದೇ ಅವ್ರ ಪ್ರೀತಿ. ಆ ಸಮಾಧಾನ ಮನಸ್ಸು ಆಗಾಗ ಬಯಸಿದಾಗ ನಾನು ತವ್ರ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳ್ತೀನಿ. ನನ್ನಂಥವಳು ಗಂಡನ ಪ್ರೀತಿ ಪಡೆಯೋ ವಿಧಾನ ಇದು, ಸುಖ ಪಡೋ ರೀತಿ. ಹಂಗೆವ್ವ, ಯಾವುದೇ ಕಾರಣಕ್ಕೆ ಅವಳನ್ನ ಟಚ್ ಮಾಡಕ್ಕೆ ಹೋಗ್ಬೇಡ. ಟಚ್ ಮಾಡಿದ್ರೆ ಗೊತ್ತಲ್ಲ, ಮುಟ್ಟಿದ್ರೆ ಮುನಿಯೋದು. ಶಂಕ ಊದೋದು. ಯಾವುದೇ ಕಾರಣಕ್ಕೂ ನಮ್ಮನೆ ಸಾವಿನ ಮನೆ ಹಾಕೋದು ಬೇಡ ತಂಗಿ. ಆಯ್ತು. ಮೇಡಮ್ ನಮಸ್ತೆ. ಓ ಗೀತಾ, ನಮಸ್ತೆ. ಏನಮ್ಮ ಆಶ್ಚರ್ಯ, ನಮ್ಮ ಮನೆ ತನಕ ಬಂದ್ಬಿಟ್ಟಿದ್ಯಾ? ಕುತ್ಕೋ. ಪರವಾಗಿಲ್ಲ ಮೇಡಮ್. ಹಾಗಂದ್ರೆ ಹೇಗಮ್ಮ, ಇಡೀ ಕಾಲೇಜಿಗೆ ಫಸ್ಟ್ ಬಂದಿರೋಳು ನೀನು. ಸರಸ್ವತಿನ ನಮ್ಮ ಮನೆಯಲ್ಲಿ ನಿಲ್ಸ್ ಮಾತಾಡೋದಾ? ಕುತ್ಕೋ. ಬೆನ್ನು ಬಿದ್ದು ಕಾಡೋ ಪಿಶಾಚಿ ಅನ್ನೋದು ಗೊತ್ತಿದ್ದು ಸರಸ್ವತಿ ಅಂತಿದ್ದಾಳಲ್ಲ ನನ್ನ ತಂಗಿಯಮ್ಮ. ಕಣ್ಮಣಿ, ಕಾಫಿ ತಿಂಡಿ ಏನಾದ್ರು ತಗೊಂಡ್ ಬಾ ಅಮ್ಮ. ಅಯ್ಯೋ ಅದೆಲ್ಲ ಏನು ಬೇಡ ಮೇಡಮ್. ಬೇಡ ಅಂತ ಬಿಡು ಕಣ್ಮಣಿ. ತಂದೆ ಬಿಟ್ಯಾ, ವೇಸ್ಟ್ ಆಗುತ್ತೇನಪ್ಪ, ಈಗ ನಾನೇ ಕುಡಿಬೇಕೇನೋ. ಅಣ್ಣ ನಿಂದ್ ಯಾವಾಗ್ಲೂ ತಮಾಷೆನಾ? ನೀನ್ ಕೊಡು ಕಣ್ಮಣಿ. ಕೂತ್ಕೊಳಮ್ಮ. ಅಲ್ಲ ನನ್ನ ತಂಗಿ ಜಾಣೆ. ಅವಳೇ ಕೊಟ್ಟಿದ್ರೆ ಟಚ್ ಆಗಿ ಬಿರುಗಾಳಿ ಶುರುವಾಗ್ಬಿಡೋದು. ಅದಕ್ಕೆ ಕಣ್ಮಣಿ ಕೈಲಿ ಕೊಡಿಸಿದಾಳೆ. ಏನಮ್ಮ ಇಲ್ಲಿ ತನಕ? ನಾನೇನಾದ್ರೂ ನಿಮ್ಮನೇಲಿ ಮರ್ತು ಬಂದಿದ್ನಾ? ಅದನ್ನ ಕೊಡಕ್ ಬಂದ್ಯಾ? ಕೊಡಮ್ಮ. ಅಥವಾ ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? ಕೇಳು. ನನ್ನ ತಂಗಿ ಗೊತ್ತಲ್ಲ, ಬಿಸಿನೀರು ಕೇಳಿದ್ರೆ ಬಾಯ್ಲರೇ ಕೊಟ್ಬಿಡ್ತಾಳೆ. ಕೇಳಮ್ಮ. ನಿಮ್ ಹತ್ರ ಒಂದ್ ವಿಚಾರ ಮಾತಾಡ್ಬೇಕಿತ್ತು. ಹೇಳಮ್ಮ, ಏನ್ ವಿಷಯ? ಏನಿಲ್ಲ, ನನ್ಗೊಬ್ರು ತೊಂದ್ರೆ ಕೊಡ್ತಿದ್ರು, ಅವರಿಂದ ಮುಕ್ತಿ ಬೇಕಾಗಿತ್ತು. ಓ, ಅದೇ ಅವತ್ತು ಮಾರ್ಕೆಟಲ್ಲಿ ಯಾರೋ ನಿನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ಯಲ್ಲ, ಅವ್ರು ಇನ್ನೂ ತೊಂದರೆ ಕೊಡ್ತಿದಾರಾ? ಹೇಳಮ್ಮ. ಯಾವ ಪುಂಡ್ ಪೋಖರಿಗಳಾದ್ರೂ ಪರವಾಗಿಲ್ಲ, ನನ್ನ ತಂಗಿ ನರಕಾಕ್ಬಿಡ್ತಾಳೆ. ಹಾ, ಆ ಪುಂಡ ಅವತ್ತು ತೊಂದ್ರೆ ಕೊಟ್ಟ, ಇವತ್ತು ತೊಂದ್ರೆ ಕೊಡ್ತಾ ಇದ್ದಾನೆ. ಅವನು ಯಾರು ಅಂತ ನಿನಗೆ ಗೊತ್ತೇನಮ್ಮ? ನಿಮ್ ಮಗ. ಏನ್ ಹೇಳ್ತಾ ಇದೆಯಾ ಗೀತಾ? ಅಲ್ಲಮ್ಮ, ಅಮ್ಮನ ಮುಂದೆನೇ ಮಗನ ವಿಚಾರಣ ಈ ತರ ನೇರವಾಗಿ ಫೇಸ್ ಟು ಫೇಸ್ ಹೇಳ್ತಿದ್ಯಲ್ಲ. ಇರೋದನ್ನ ನೇರವಾಗಿ ಹೇಳ್ಕೊಂಡ್ರೆ ಅಲ್ವಾ ಸರ್ ಸಮಾಧಾನ ಸಿಗೋದು, ಸಮಸ್ಯೆ ನೀಗೋದು. ಈಗಂಥದ್ದೇನಾಯ್ತು ಗೀತಾ? ಅಲ್ಲ,
ಪ್ರತಿ ತಾಯಿಗೂ ಮಗನ ಮೇಲೆ ಪ್ರೀತಿ ಇರುತ್ತೆ, ನಿಮಗೂ ಇದೆ. ಆದ್ರೆ ಅದೇ ಮಗನಿಂದ ತೊಂದರೆ ಆಗ್ತಿದೆ ಅಂತ ಗೊತ್ತಾದಾಗ ಅದನ್ನ ತಾಯಿಗೆ, ಅದ್ರಲ್ಲೂ ನಿಮ್ಮಂತ ಒಳ್ಳೆ ತಾಯಿಗೆ ತಿಳಿಸೋದು ನನ್ನ ಕರ್ತವ್ಯ ಅನ್ಕೊಂಡೆ. ಅದಕ್ಕೆ ಬಂದೆ. ನನ್ನ ಮಗ ವಿಜಯ್ ನನಗ್ ಯಾವತ್ತೂ ತೊಂದ್ರೆ ಅಂತೇನು ಮಾಡಿಲ್ಲ ಅಮ್ಮ. ತೊಂದ್ರೆ ನಿಮಗ್ ಮಾಡಿಲ್ಲ, ಆದ್ರೆ ನನಗ್ ಮಾಡಿದ್ದಾನೆ. ನನ್ನಿಂದ ಇಡೀ ಕಾಲೇಜ್ಗೆ ತೊಂದರೆ ಆಗ್ತಿದೆ. ಏನಾಯ್ತು? ಅವನು ಬದ್ಲಾಗಿಲ್ಲ. ಇವತ್ತು ನಿಮ್ ಪಾಠ ಕೇಳಕ್ ಬೋರ್ ಆಗ್ತಿದೆ ಸರ್, ನೀವು ಪಾಠ ನಿಲ್ಸಿ ಹೋಗ್ಬೋದು. ಸರಿನಪ್ಪ, ನಾವು ಹೋಗ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವಾ ಎಲ್ರು ಬರ್ಬೋದು. ಹೊರಗಡೆ ಗೇಮ್ ಆಡೋಣ. ಯಾಕೆ ಬರ್ಲಿಲ್ಲ ಅಂದ್ರೆ? ಇಲ್ಲೇ ಗೇಮ್ ಆಡ್ತೀನಿ. ಮೇಷ್ಟ್ರೆ, ನಿಮ್ಮ ಮಗಳು ಬೇರೆ ಕಾಲೇಜ್ ಅಲ್ವಾ? ಆಕೆಗೂ ಗೇಮ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಈ ರೀತಿ ಮಾಡ್ಬೋದಾ ಹೇಳಿ ಮೇಡಮ್? ಇದು ಚಾಡಿ ಅಲ್ಲ. ವಿಷಯ ನಿಮಗ್ ಗೊತ್ತಾದ್ರೆ ಒಂದ್ ಮಾತು ಹೇಳಿ ಆಗೋ ತೊಂದ್ರೆನ ತಪ್ಪಿಸ್ತೀರಾ ಅಂತ ಅಷ್ಟೆ. ಆಯ್ತಮ್ಮ, ನಾನು ಅವನ ಹತ್ರ ಮಾತಾಡಿ ಬುದ್ಧಿ ಹೇಳ್ತೀನಿ. ಇನ್ನವನ್ ನಿನ್ ತಂಟೆಗೆ ಬರಲ್ಲ. ಅಯ್ಯೋ ದೇವ್ರೇ, ತಂಗಿಯಮ್ಮ ಇದನ್ನಿಷ್ಟು ಸಿಂಪಲ್ ಆಗಿ ಸ್ವೀಕರಿಸಿದಳವ. ನನಗನ್ಸಿರೋ ಪ್ರಕಾರ ನೀನ್ ಅವನ ಆನ್ಸರ್ ಶೀಟ್ ಕದ್ದಿರೋ ವಿಷಯ ಅವನ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಬಿಟ್ಟಿದೆ ಅನ್ಸುತ್ತೆ. ನಾನು ಅದನ್ನ ಹೇಗಾದ್ರೂ ಮಾಡಿ ತೆಗ್ದು ಹಾಕ್ತೀನಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಯಾರೇ ಆದ್ರೂ ಇನ್ನೊಬ್ರಿಗೆ ಆದ್ರೆ ಸಹಾಯ ಮಾಡಬೇಕು. ಆಗ್ಲಿಲ್ವಾ ಸುಮ್ಮನಿದ್ದು ಬಿಡ್ಬೇಕು. ಅದು ಬಿಟ್ಟು ತೊಂದರೆ ಕೊಡೋದು ತಪ್ಪು. ಈ ವಿಷಯನ ಧೈರ್ಯವಾಗಿ ನನ್ನ ಹತ್ರ ಬಂದು ಹೇಳಿದ್ದು ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಕೊಡ್ತು. ವೆರಿ ಗುಡ್. ಥ್ಯಾಂಕ್ ಯು ಮೇಡಮ್. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತಾರಮ್ಮ ಗೀತಾ. ಸರಿ, ಈಗ ನೀನು ನೇರವಾಗಿ ಮಾತಾಡೋಳು, ಇದ್ದಿದ್ದನ್ನ ಇದ್ದ ಹಾಗೆ ಧೈರ್ಯವಾಗಿ ಹೇಳೋಳು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಇಫ್ ಯು ಡೋಂಟ್ ಮೈಂಡ್, ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬಹುದಾ? ಕೇಳಿ. ಈ ಮಾತನ್ನ ನಾನು ಮಂತ್ರಿ ಹೆಂಡತಿಯಾಗಿ ಕೇಳ್ತಾ ಇಲ್ಲ, ವಿಜಯನ್ ತಾಯಿಯಾಗಿಯೂ ಕೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಗೆಳತಿಯಾಗಿ ಅಂತ ಅಂದ್ಕೋ. ಯಾವುದೇ ಹೆದರಿಕೆ ಇಲ್ಲದೆ, ಮುಜುಗರ ಇಲ್ಲದೆ ಉತ್ತರ ಕೊಡಬೇಕು. ಆಯ್ತು ಮೇಡಮ್. ತಂಗಿಯಮ್ಮ ಏನ್ ಕೇಳಬಹುದು? ನೀವು ಹೋಗಿ ಅಂತ ಗೀತಾ ಏನೋ ಹೇಳ್ಬಿಟ್ಲು, ಆದ್ರೆ ನಾವ್ ಹೇಗೆ ಹೋಗೋದು ಇವಾಗ? ಮನೆಗೆ ಹೋದ್ರೆ ಕಾಲೇಜಿಗೆ ಚಕ್ಕರಕ್ಕೆ ಬಂದಿದ್ದೀರಾ ಅಂತ ನಮ್ಮಪ್ಪ ಬೈಯಕ್ ಶುರು ಮಾಡ್ತಾರೆ. ನನಗೆ ಸುಳ್ಳು ಹೇಳಕ್ ಬರಲ್ಲ. ಗೀತಾ ಈ ತರ ಮಾಡಿದ್ದಕ್ಕೆ ಅಂತ ಕೇಳಿದ್ರೆ ಮುಗಿದು ಕತೆ. ತಿಂಬದ ನೋಣ ನೀನು ಮಂಕು ತಿಮ್ಮ ಅಂತ ಒಂದ್ ಕಗ್ಗ ಓದಿದೆ ಕಣ. ಹಾಗಾಗೋಗ್ಬಿಟ್ಟಿದೆ ನಮ್ ಬದುಕು. ಈ ಕಡೆ ಸಾಯಕ್ಕೂ ಆಗ್ತಿಲ್ಲ, ಆ ಕಡೆ ಬದುಕಕ್ಕೂ ಆಗ್ತಿಲ್ಲ. ನೋಡ್ರ ಗೀತಾಗ ಹೆಂಗ್ ಬಂದ್ರು. ಅದು ವಿತೌಟ್ ಗೀತಾ ಮಗ. ಹೇಯ್ ಬರ್ರೇ ಇಲ್ಲಿ. ಏನೇ ಬಲ್ಬಲ್ಸ್, ಮಾತಾಡಕ್ಕಿಲ್ವಾ? ಏ ಬಂದ್ರೆ ಗೀತಾ ಬೇರೆ ಇಲ್ಲ, ಬೇಗ ಹೋಗೋಣ. ವಾ, ಅವಳಿದ್ರೆ ನಾನು ನಿಮಗ್ ಕೊಂಬರೋದು. ಈ ಸೈಲೆನ್ಸ್ ಅವಳಿಗಿದ್ದಿದ್ರೆ ಈಗ ಆಗ್ತಿರೋ ವಾರ ಇರ್ತಾ ಇರ್ಲಿಲ್ಲ. ನೀವು ನಮ್ ಬಾಸ್ ಕೊಡೋ ತೊಂದರೆಯಿಂದ ಬಚಾವ್ ಆಗ್ಬೋದು. ನೀವು ಜಸ್ಟ್ ಗೀತಾ ಸಮಸ್ಯೆ ಬಿಟ್ಬಿಡಿ. ಅವಳು ಒಂಟಿ ಮಾಡಿ ಬಿಸಾಕಿ ಅಷ್ಟೇ. ಅವಳಿಗೆ ಅಲೋ ಅನ್ನೋದಕ್ಕೂ ಇಡೀ ಕಾಲೇಜಲ್ಲಿ ಯಾರು ಇರಬಾರ್ದು. ಚುಚ್ಚೋ ಮುಳ್ಳು ಎತ್ತಿಟ್ಕೊಂಡ್ರೆ ಅದು ಚುಚ್ಚೋದು ನಿಮ್ಗೆ. ಕಚ್ಚೋ ಬಾಯಿ ಎದುರು ನಿಂತ್ಕೊಂಡ್ರೆ ಅದು ಕಚ್ಚೋದ್ ನಿಮ್ಗೆ. ಇದೆಲ್ಲ ಅವಳು ಬಂದ್ರೆ, ಆದ್ರೆ ಅವಳು ಹೇಳಿದಾಳೆ. ನಮ್ ಬಾಸ್ ಕೊಟ್ಟಿರೋ ರೇಟ್ಗೆ ಎದುರ್ಕೊಂಡು ಓಡೋಗಿರ್ತಾಳೆ. ನನ್ನ ವಿರುದ್ಧ ನಿಂತ್ಕೊಂಡ್ರೆ ಆ ಕ್ಷಣಕ್ಕೆ ಹೀರೋ ಅನ್ಸ್ಕೊಬಹುದು, ಆದ್ರೆ ನೆಕ್ಸ್ಟ್ ಸೆಕೆಂಡ್ ಝೀರೋ, ಬೇಕ್ ಝೀರೋ. ಅವಳ ತರ ನೀವು ಜಾಗ ಖಾಲಿ ಮಾಡಿ. ಗೋ 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 ಬಾಸ್.
ವಿಜಯ್ ಬಗ್ಗೆ ನಿನ್ನ ಅಭಿಪ್ರಾಯ ಏನಿದೆ? ಸ್ಪಷ್ಟವಾದ ಅಭಿಪ್ರಾಯ. ನೇರವಾಗಿ ಹೇಳ್ಬೇಕಂದ್ರೆ ಮೇಡಮ್, ವಿಜಯ್ ತುಂಬಾ ದುಷ್ಟ. ಅವನು ನೋಡಿದ್ರೆ ಪಾಠ ಮಾಡೋ ಲೆಕ್ಚರರೇ ಓಡ್ ಹೋಗ್ತಾರೆ. ದುಡ್ಡಿನ ದಿಮಾಕು ತಲೆಲಿದೆ ಮೇಡಮ್. ಕೊಬ್ಬಿದ ಗೂಳಿ ತರ ಓಡಾಡ್ತಾನೆ. ಅವನಿಂದಾಗಿ ಎಲ್ರಿಗೂ ವಿದ್ಯೆ ಸಿಗ್ಲಿ ಅಂತ ನೀವ್ ಕಟ್ಸಿರೋ ಕಾಲೇಜಲ್ಲಿ ಸರಸ್ವತಿಗೆ ಅವಮಾನ ಆಗ್ತಿದೆ ಮೇಡಮ್. ಒಂದ್ ಸಮಾಜದಲ್ಲಿ ಬಾಳ್ಬೇಕಾಗಿರೋ ವ್ಯಕ್ತಿತ್ವನೇ ಅವನಿಗಿಲ್ಲ. ತುಂಬಾ ಕೆಟ್ಟೋಗಿದ್ದಾನೆ ಮೇಡಮ್. ಹೇಗೋ ಡಿಗ್ರಿ ಮುಗಿಸಿ ನಮ್ ಕಾಲ್ ಮೇಲೆ ನಾವ್ ನಿಲ್ಬೋದು ಅಂತ ಕಷ್ಟಪಟ್ಟು ಫೀಸ್ ಕಟ್ಟಿ ಶ್ರದ್ಧೆಯಿಂದ ಓದ್ತಾ ಇರೋ ವಿದ್ಯಾರ್ಥಿಗಳ ಮಧ್ಯೆ ಎಲ್ಲಾ ಸೌಲಭ್ಯ ಇದ್ದು ಏನೂ ಮಾಡದೆ ದುರಂಕಾರದಿಂದ ಮೆರಿತಾ ಇರೋದು ವಿಜಯ್ ಮೇಡಮ್. ಅವ್ನ ನಡವಳಿಕೆ ಖಂಡಿತ ನಿಮಗೆ ಹೆಸರು ತರತ್ತೆ, ಆದ್ರೆ ಒಳ್ಳೆ ಹೆಸರಲ್ಲ ಮೇಡಮ್, ಕೆಟ್ಟ ಹೆಸರು. ದಯವಿಟ್ಟು ಅವನು ಬುದ್ಧಿ ಕಲ್ಸಿ ಮೇಡಮ್. ಮಕ್ಕಳು ಹೇಗಿರ್ತಾರೆ ಅಂತ ಮನೆಯವ್ರಿಗೆ ಗೊತ್ತಿರಲ್ಲ ಮೇಡಮ್. ಯಾಕಂದ್ರೆ ಮಕ್ಕಳು ಮನೆಯವ್ರ ಮುಂದೆ ಚೆನ್ನಾಗೇ ಇರ್ತಾರೆ. ನಿಜಕ್ಕೂ ನೀವು ತುಂಬಾ ಒಳ್ಳೆಯವರು ಮೇಡಮ್. ಮಗನ್ ಬಗ್ಗೆ ವಿಚಾರಿಸ್ತೀರಾ, ಕೇಳೋ ಸಹನೆ ಇದೆ, ತಪ್ಪನ್ನ ತಿತ್ತೀರಾ. ನಿಮ್ ಒಳ್ಳೆ ಗುಣದಲ್ಲಿ 1% ಅವ್ನಿಗಿಲ್ವಲ್ಲ ಮೇಡಮ್. ಇದು ನನ್ ಸ್ವಂತ ಅಭಿಪ್ರಾಯ ಮೇಡಮ್. ಇಂಥ ಮಗನ್ನ ಹೆತ್ತವರು ಅದ್ ಹೇಗ್ ಸಾಯಿಸ್ಕೊಂಡಿದ್ದಾರೋ ಅನ್ನೋದು ನಮ್ ಕಾಲೇಜಲ್ಲಿರೋ ಎಲ್ರೂ ಲೋಕ ಅಭಿಪ್ರಾಯ. ಬೇಜಾರ್ ಮಾಡ್ಕೋಬೇಡಿ ಮೇಡಮ್. ನೀವ್ ನೇರವಾಗಿ ಹೇಳು ಅಂದ್ರಿ, ನಾನ್ ಹೇಳ್ದೆ. ವಿಜಯ್ ಅಂತ ದುಷ್ಟ ನೆರಳು ನನ್ ಕಣ್ ನೋಡ್ಬಾರ್ದು ಅಂತ ಬಯಸತ್ತೆ. ಬರ್ತೀನಿ ಮೇಡಮ್. ಥ್ಯಾಂಕ್ಸ್. ಟಚ್ ಮಾಡಿಲ್ಲ. ಯಾಕಮ್ಮ ನಿಂತೆ? ಏನಾದ್ರೂ ಮರೆತೀಯನಮ್ಮ ನೀನು? ಹಾ, ಒಂದ್ ಮರ್ತಿದ್ದೆ. ಆಶೀರ್ವಾದ ಮಾಡಿ ಮೇಡಮ್. ಯಾವಾಗ ಆಳಿ ತಂಗ್ಯವ ಹೂ ಬಿತ್ತು. ಇನ್ನ ಹೋಮ್ 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 ಶಂಕ. ಅಯ್ಯೋ, ಈ ಶಂಕದವನ ಎಲ್ಲಿ ಇರ್ತಾನೋ, ಟೈಮಿಗೆ ಸರಿಯಾಗಿ ಮಲಗ್ಬಿಡುತ್ತೆ.